ಇಸ್ರೇಲ್ ಇರಾನ್ ಯುದ್ಧದ ಸೈಡ್ ಎಫೆಕ್ಟ್ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಪರದಾಟ ಮುಂದುವರೆದಿದೆ. ಬಂಕ್ಗಳ ಮುಂದೆ ಈಗಾಗಲೇ ಸಾಲು ಗಟ್ಟಿ ನಿಂತಿವೆ ಆಟೋಗಳು. ದಿನಗಟ್ಟಲೆ ಕ್ಯೂ ನಿಂತರೂ ಕೂಡ ಸಿಗ್ತಾ ಇಲ್ಲ LPG. ಪ್ರತಿನಿತ್ಯ ಇದೇ ಆಗಿದೆ ಈಗ ಆಟೋ ಚಾಲಕರಿಗೆ. ಕಾರಣ ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ದರ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಒಂದು ವೇಳೆ ಗ್ಯಾಸ್ ಸಿಕ್ಕುತ್ತೆ ಅಂತ ಹೇಳಿ ವೇಟ್ ಮಾಡಿದ್ರು ಕೂಡ 300 ರೂಪಾಯಿ 400 ರೂಪಾಯಿಗೆ ಗ್ಯಾಸ್ ಅನ್ನ ಹಾಕಿಸ್ಕೊಂಡು ಹೋಗಬೇಕು, ಲಿಮಿಟ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನ ನಡೆಯೋದು ಹೇಗೆ ಅನ್ನುವಂತಹ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೆಲವು ಆಟೋ ಚಾಲಕರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೀತಿಯ ದರ ಇದೆ ಅಂತ ಹೇಳ್ತಾರೆ. ಬಂಕ್ ಮಾಲೀಕರ ಹತ್ರ ಕೇಳಿದ್ರೆ ಹೇಳ್ತಾರೆ, ನಮಗೆ ಸರಬರಾಜೇ ಬರ್ತಾ ಇಲ್ಲ, ನಾವು ಯಾವ ರೀತಿಯಾಗಿ ಎಷ್ಟೋ ಕಷ್ಟಪಟ್ಟು ನಮಗೆ ಬಂಕ್ಗಳನ್ನ ನಾವು ತುಂಬಿಸ್ಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸಪ್ಲೈಯೇ ಇಲ್ಲ ಇದ್ದಾದ್ಮೇಲೆ ನಾವು ಕಷ್ಟಪಟ್ಟು ಹೆಚ್ಚಿನ ದುಡ್ಡು ಕೊಟ್ಟು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಬಂಕ್ ಮಾಲೀಕರೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಟೋ ಚಾಲಕರು ಕೂಡ ದರ ಏರಿಕೆ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಕೊರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಸಚಿವ KH ಮುನಿಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ಹೊರ ಹೋಗ್ತಾ ಇದೆ. ಸಾಕಷ್ಟು ರೀತಿಯಾಗಿ ಆಟೋ ಚಾಲಕರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ, ಸರ್ಕಾರ ಆಲ್ರೆಡಿ ಗ್ಯಾಸ್ ಇದೆ ಅಂತ ಹೇಳ್ತಾ ಇದೆ, ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಏನು ಹೊರ ಹಾಕ್ತಾ ಇದ್ರು. ಇದಕ್ಕೆ ಇದೀಗ ಆಹಾರ ಸಚಿವರಾಗಿರುವ KH ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿನಕ್ಕೆ 3000 ಸಿಲಿಂಡರ್ ಕೊಡ್ತಾ ಇದ್ದೇವೆ. ಈ ಹಿಂದೆ ಆಟೋದವರು ಖಾಸಗಿಯವರ ಬಳಿ ತೆಗೆದುಕೊಳ್ತಾ ಇದ್ರು, ಈಗ ರೇಟ್ ಹೆಚ್ಚಾಗಿದೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಸರ್ಕಾರಿ ಕಂಪನಿಗಳಲ್ಲಿ ಯಾವುದೇ ತೊಂದರೆ ಆಗಿಲ್ಲ. ಹೆಚ್ಚು ಹಣವನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡ್ರೆ, ಈಗ ತೆಗೆದುಕೊಳ್ತಾ ಇದ್ರೆ ನಾವು ಕ್ರಮ ಕೈಗೊಳ್ತೇವೆ, ಇರೋದ್ರಲ್ಲಿ ಮಿತವಾಗಿ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಪ್ಪ, ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವೆ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇವತ್ತು ತತ್ತರಿಸುವಂಥ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಜನ ಕೂಡ ಕೋಆಪರೇಟ್ ಮಾಡಬೇಕು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಎಲ್ಲಿ ನೋಡಿದ್ರು ಕೂಡ ಬಂಕ್ಗಳ ಮುಂದೆ ಆಟೋಗಳ ಸರಣಿ ಸಾಲೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ದರ ಏರಿಕೆಯ ವಿಚಾರವನ್ನ ಕೂಡ ಆಟೋ ಚಾಲಕರು ಮಾತಾಡ್ತಾರೆ. ಆದ್ರೆ ಸಚಿವರು ಹೇಳ್ತಾ ಇದ್ದಾರೆ, ಸಿಲಿಂಡರ್ನ ವ್ಯವಸ್ಥೆಯಲ್ಲಿ ನಾವು ಸಿಲಿಂಡರ್ ವ್ಯವಸ್ಥೆ ಮಾಡಿದೀವಿ, ಗ್ಯಾಸ್ಗಳನ್ನ ನೋಡಿದ್ರೆ ಅದು ಪ್ರೈವೇಟ್ ಆಗಿ ತಗೊಳ್ತಾ ಇದ್ದವರು ಈಗ ಇದಕ್ಕೆ ಬರ್ತಾ ಇದ್ದಾರೆ, ಅದಕ್ಕೆ ಹಾಗಾಗಿದೆ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುವಂತಹ ಪ್ರಯತ್ನಗಳನ್ನ ಈಗ ಸರ್ಕಾರ ಇಲ್ಲಿ ಮಾಡಬೇಕಾಗಿದೆ? ನವಿತಾ, ನಿಶ್ಚಿತವಾಗಿ ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನುಣುಚಿಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಆ ಕೆಲಸವನ್ನು KH ಮುನಿಯಪ್ಪನವರು ಮಾಡಿದ್ರ ಅನ್ನುವಂಥದ್ದು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಅನುಮಾನ ಆರಂಭ ಆಗುತ್ತೆ, ಜೊತೆಗೆ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕೆ ಅಂತಂದರೆ ಕಳೆದ 3-4 ದಿನದ ಹಿಂದೆ ಆಹಾರ ಇಲಾಖೆ ಒಂದು ಅಧಿಕೃತವಾಗಿರುವಂಥ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿರುತ್ತೆ. ಆ ಸಂದರ್ಭದಲ್ಲಿಯೂ ಕೂಡ ಇದೇ ವಿಚಾರವನ್ನು ಅಲ್ಲಿ ಮುನಿಯಪ್ಪನವರು ಆ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಹೊರಡಿಸಿರ್ತಾರೆ. ಅಂದರೆ ಸರ್ಕಾರಿ ಸ್ವಾಮ್ಯದ ಕಂಪನಿ
ಕಂಪನಿಗಳು ವಿತರಣೆಯನ್ನು ಏನು ಆಟೋ ಗ್ಯಾಸ್ನ ಮಾಡ್ತಾ ಇತ್ತು, ಆ ಆಟೋ ಗ್ಯಾಸ್ ವಿತರಣೆ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅನ್ನೋದನ್ನು ಅವರು ಒತ್ತಿ ಒತ್ತಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಿ ಸ್ವಾಮ್ಯದ ಆಟೋ LPG ಗ್ಯಾಸ್ನ ಬಂಕ್ನ ಹೊರತಾಗಿ ಖಾಸಗಿ ಗ್ಯಾಸ್ ಬಂಕ್ ಇದು ಆಟೋ LPGಯ ಬಂಕ್ಗಳೇನಿತ್ತು ಅದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸನ್ನು ವಿತರಣೆಯನ್ನು ಮಾಡ್ತಾ ಇತ್ತು. ಅವರನ್ನು ಕೂಡ ನಿಯಂತ್ರಣದಲ್ಲಿ ಇವರು ಇಟ್ಕೊಳ್ಬೇಕಾಗಿತ್ತು. ಜೊತೆಗೆ ಅವರನ್ನು ಕೂಡ ಮೇಲ್ವಿಚಾರಣೆಯನ್ನು ಮಾಡಬೇಕಾಗಿತ್ತು. ಎಸ್ಮಾ ಜಾರಿಯಾಗಿರುವಂಥ ಸಂದರ್ಭದಲ್ಲಿ ಈ ಹಕ್ಕನ್ನು ಸರ್ಕಾರ ಆರಾಮಾಗಿ ಮಾಡಬಹುದಾಗಿತ್ತು. ಜೊತೆಗೆ ಅದು ಅವರ ಕರ್ತವ್ಯದ ಭಾಗವೂ ಕೂಡ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ದರವನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರವೂ ಕೂಡ ಮಾಡಬೇಕಿತ್ತು. ಈಗಾಗಲೇ ಮುನಿಯಪ್ಪನವರು ಹೇಳಿದ್ದಾರೆ, ನಾವು ಕೇಂದ್ರಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದೇನೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಹಗಲು ದರೋಡೆಯನ್ನು ಕೆಲವು ಗ್ಯಾಸ್ ಏಜೆನ್ಸಿಗಳು ಮಾಡ್ತಾ ಇದ್ದಾವಲ್ಲ, ಅದನ್ನು ತಪ್ಪಿಸುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರವೂ ಕೂಡ ಕೈಗೊಳ್ಳಬೇಕಿತ್ತು. ಆ ಒಂದು ಕೆಲಸವನ್ನು ಸಚಿವ ಮುನಿಯಪ್ಪನವರು ಕೂಡ ಮಾಡಬಹುದಿತ್ತು. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪನವರು ನುಡಿಸಿಕೊಂಡಂತೆ ಕಾಣಿಸ್ತದೆ. ಜೊತೆಗೆ ಪದೇ ಪದೇ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಖಾಸಗಿಯ ಒಂದು ಗ್ಯಾಸ್ ಏಜೆನ್ಸಿಗಳು ಸರಬರಾಜಲ್ಲಿ ವ್ಯತ್ಯಾಸ ಆಗಿದೆ. ಜೊತೆಗೆ ಅವರು ಹಣವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ದರ ನಿಗದಿ ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಆದರೆ ಸರ್ಕಾರಿ ಸ್ವಾಮ್ಯದ ಬಂಕ್ನಲ್ಲಿಯೂ ಕೂಡ ಪರಿಸ್ಥಿತಿ ತೀರಾ ಕೆಟ್ಟದಾಗಿದೆ. ಜೊತೆಗೆ ಹಲವು ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೂ ಕೂಡ ಈಗಾಗಲೇ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಲಾಗಿದೆ. ಇದನ್ನು ಯಾವ ರೀತಿಯಾಗಿ ಸಚಿವರು ನೋಡ್ತಾರೆ ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರ ಬಳಿ ಯಾವ ಉತ್ತರ ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಈಗಾಗಲೇ ಈ ಒಂದು ಗ್ಯಾಸ್ಗೆ ಸಂಬಂಧಪಟ್ಟಂತೆ LPG ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಆಟೋ ಚಾಲಕರು ಸಹ ಹೈರಾಣಾಗ್ತಾ ಇದ್ದಾರೆ. ಎಲ್ಲೂ ಕೂಡ ಅವ್ರಿಗೆ ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ನಿತ್ಯದ ಜೀವನವನ್ನು ನಡೆಸೋದು ಕೂಡ ಕಷ್ಟ ಆಗ್ತದೆ. ಯಾಕಂದರೆ ಅವ್ರಿಗೆ ದಿನನಿತ್ಯವೂ ಕೂಡ ಅವರು ದುಡಿಮೆ ಮಾಡಬೇಕಂತಂದರೆ ಅವರು ಗ್ಯಾಸನ್ನು ಅವಲಂಬನೆ ಆಗಿಟ್ಕೊಂಡಿರ್ತಕ್ಕಂಥವ್ರು. ಆದರೆ ಅವ್ರಿಗೆ ದಿನನಿತ್ಯ ಸಿಗಬೇಕಾಗಿರ್ತಕ್ಕಂಥ LPG ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಅವರ ಜೀವನ ನಡೆಸೋದು ಕೂಡ ಕಷ್ಟ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೂ ಕೂಡ ಅವರ ಸಹಾಯಕ್ಕೆ ಬರಬೇಕಿತ್ತು. ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಬರಬೇಕಾಗಿತ್ತು. ಈ ಹಿಂದೆ ಕೇಂದ್ರ ಸರ್ಕಾರವೂ ಕೂಡ ಈ ವಿಚಾರವನ್ನು ಹೇಳಿತ್ತು. ಯುದ್ಧ ಆರಂಭ ಆದಂಥ ಸಂದರ್ಭದಲ್ಲಿ ನಮ್ಮ ಬಳಿ 72 ದಿನಗಳಿಗೆ ಸಾಕಾಗುವಷ್ಟು ಇಂಧನ ಇದೆ ಅನ್ನುವಂಥದ್ದನ್ನು, ನಂತರದಲ್ಲಿ 25 ದಿನಗಳಿಗೆ ಸಾಕಾಗುವಷ್ಟು ಇದೆ ಇಂಧನ ಅನ್ನುವಂಥ ಮಾತನ್ನು ಹೇಳಿದ್ರು. ನಂತರದಲ್ಲಿ ಪ್ರಧಾನಿ ಮೋದಿಯವರು ಕೂಡ ಬಂದು ಕೋವಿಡ್ನ ರೀತಿಯಲ್ಲಿ ನಾವು ಇದನ್ನೆಲ್ಲವನ್ನು ಕೂಡ ಎದುರಿಸಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟರು. ಆದರೆ ಜನಸಾಮಾನ್ಯರ ಸ್ಥಿತಿ ಏನಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಎರಡೂ ಸರ್ಕಾರಗಳು ಕೂಡ ಕೊಡ್ತಾ ಇಲ್ಲ. ಇವತ್ತು ಮುನಿಯಪ್ಪನವರ ಹೇಳಿಕೆಯು ಕೂಡ ಅದಕ್ಕೆ ಅಂದರೆ ಅದೇ ರೀತಿಯಾಗಿತ್ತು. ಮುನಿಯಪ್ಪನವರು ಕೂಡ ನುಣುಚಿಕೊಳ್ಳುವಂಥ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ ಅನ್ನೋದನ್ನು ಅವರು ಪದೇ ಪದೇ ಒತ್ತಿ ಹೇಳ್ತಿದ್ದಾರೆ. ಆದರೆ ಖಾಸಗಿ ಸ್ವಾಮ್ಯದ ಕಂಪನಿಗಳಲ್ಲಿ ನಡೀತಿರ್ತಕ್ಕಂತಹ ಏನು ಸುಲಿಗೆ ಇದೆಯಲ್ಲ, ಅದನ್ನು ತಪ್ಪಿಸೋದಕ್ಕೆ ಸರ್ಕಾರ ಏನು ಮಾಡಿದೆ ಅನ್ನೋದಕ್ಕೆ ಅವರ ಬಳಿಯೂ ಕೂಡ ಉತ್ತರ ಇಲ್ಲ. ನವಿತಾ ಜೈನ್. ಕಾರ್ತಿಕ್, ಈಗ KH ಮುನಿಯಪ್ಪ ಅವರು ಹೇಳ್ತಾ ಇದ್ರು, ಮೀಡಿಯಾದವ್ರು ನೀವು ಅದನ್ನೇ ಹೇಳಬೇಕು, ಅವರು ಪ್ರೈವೇಟ್ ಆಗಿ ಹೋಗ್ತಾ ಇದ್ರು, ಈಗ ಬಂದಿದ್ದಾರೆ ಇಲ್ಲ ಅಂತ ಹೇಳಿ ದರ ಏರಿಕೆ ಆಯಿತು ಅಂತ ಹೇಳಿ. ಈ ಹಿಂದೆ ಸಿಲಿಂಡರ್ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸರ್ಕಾರ ಕೂಡ ಅಲ್ಲಿ ಪೊಲೀಸ್ ಇಲಾಖೆಯವರಾಗಿರ್ಬೋದು, ಆಹಾರ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಹೋಗಿ ಚೆಕ್ ಮಾಡಬೇಕು ಅಂತ ಒಂದು ಸಮಿತಿ ಮಾಡಿದ್ರು. ಈಗ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಯಾರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲಪ್ಪ. ಇದರ ಬಗ್ಗೆ ಏನು ಮಾಡ್ತಾರಂತೆ? ಅಟ್ಲೀಸ್ಟ್ ವಾಸ್ತವ ಸ್ಥಿತಿ ಏನು ಅನ್ನೋದನ್ನು ತಿಳ್ಕೊಬೇಕಲ್ಲ. ನವಿತಾ, ನಿಶ್ಚಿತವಾಗಿ ಸರ್ಕಾರ ಹೇಳುವಂಥ ಹೇಳಿಕೆಗಳಿಗೂ ಹಾಗೂ ಇಲ್ಲಿ ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿಗೂ ಕೂಡ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸವಿದೆ. ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ನಾವು ಸರಬರಾಜನ್ನು ಸರಿಯಾಗಿ ಮಾಡ್ತಿದ್ದೇವೆ ಅನ್ನುವಂಥದ್ದನ್ನು. ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ ವಾಸ್ತವ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಇವತ್ತು ಈ ಬೆಂಗಳೂರು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಸರಿಸುಮಾರು 20ರಿಂದ 25 LPG ಬಂಕ್ಗಳಿಗೆ ನಾನೇ ಖುದ್ದಾಗಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿತ್ತು. ಇಂಥ ಒಂದು ಪರಿಸ್ಥಿತಿಯನ್ನು ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ರೂಪುರೇಷೆಯನ್ನು ಕೂಡ ಸಿದ್ಧಪಡಿಸಿಕೊಳ್ಬೇಕಾಗತ್ತೆ. ಜೊತೆಗೆ ಖಾಸಗಿ ಸ್ವಾಮ್ಯದ್ದಿರ್ಬೋದು ಅಥವಾ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿರ್ಬೋದು, ಅಲ್ಲಿ ಆಯಾ ಕಂಪನಿಗಳು ಸರಿಯಾಗಿ ಕಾಲಕಾಲಕ್ಕೆ ವಿತರಣೆಯನ್ನು ಕೂಡ ಮಾಡಬೇಕಾಗತ್ತೆ. ಈಗಾಗಲೇ ಯುದ್ಧದ ಸಂದರ್ಭದಲ್ಲಿ LPG ಅಭಾವ ಇರತಕ್ಕಂಥ ಕಾರಣಕ್ಕಾಗಿ ಅದನ್ನು ಕೂಡ ಸರಿಯಾದ ಕ್ರಮಬದ್ಧವಾಗಿ ವಿತರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಿರಲಿಲ್ಲ. ಕೆಲವು ಕಡೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವಂಥ ಒಂದಿಷ್ಟು ಹುನ್ನಾರಗಳು ಕೂಡ ನಡೀತಾ ಇರತಕ್ಕಂಥ ರೀತಿಯಲ್ಲಿ ಆಟೋ ಚಾಲಕರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೆಲವು ಬಂಕ್ಗಳಲ್ಲಿ LPG ಇದ್ದರೂ ಕೂಡ ಅದನ್ನು ವಿತರಣೆ ಮಾಡ್ತಾ ಇಲ್ಲ, ದರ ಏರಿಕೆ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ವಿತರಣೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಕೂಡ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಒಂದು ವಿಚಾರಣೆಯನ್ನು ಮಾಡಬೇಕಾಗಿತ್ತು. ಖುದ್ದಾಗಿ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಿತ್ತು. ಆ ವಿಚಾರದಲ್ಲಿ ರಾಜ್ಯ ಸರ್ಕಾರವೂ ಕೂಡ ಎಲ್ಲ ಒಂದು ಕಡೆ ಎಡವಿದೆ. ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸರಿಯಾಗಿ ನಿರ್ವಹಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮಾಣದಲ್ಲಿ ಎಡವಿದೆ ಅಂತ ಅನ್ಸುತ್ತೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.